ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳು ಸಂಡೇ ಅಂತ ಮನೇಲಿದ್ದಿದ್ದ ರೀಸನ್ನು, ಅಮ್ಮ ಬೋರ್ ಆಗ್ತಾ ಇದೆ, ಹೊರಗಡೆ ಕರ್ಕೊಂಡು ಹೋಗಿ ಆಟಾಡಿಸಿ ಅಂತ ಕೇಳಿದ್ಲು. ಸೊ ಅವಳಿಗೋಸ್ಕರ ನಾವಿವಾಗ ಹೋಗ್ತಾ ಇರೋದು ಸಮನ್ವೀಸ್ ಫನ್ ಪ್ಯಾಲೇಸ್ ಅಂತ. ಇದು ಗೋಕುಲಮಲ್ಲಿದೆ, ಮೈಸೂರಿನ ಗೋಕುಲಮಲ್ಲಿ. ಸೊ ಇದು ಓಂ ಸಾಯಿ ಕಾಂಪ್ಲೆಕ್ಸಲ್ಲಿ ನೈನೀಸ್ ವರ್ಲ್ಡ್ನ ಫಸ್ಟ್ ಫ್ಲೋರಲ್ಲಿ ಲೊಕೇಟ್ ಆಗಿದೆ. ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋಗು ಅಮ್ಮ ಅಂತ ಕೇಳಿದಾಗ ಹೊರಗಡೆ ವೆದರ್ ನೋಡಿದೆ, ತುಂಬ ಮಳೆ ಇದೆ, ಚಳಿ ಇದೆ, ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಐಡಿಯಾ ಬಂತು. ನಾನು ನನ್ನ ತಂಗಿ ಮಗು 3 ಜನನೂ ಹೊರಟ್ವಿ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೇ ಒಳಗಡೆ ಆ್ಯಂಬಿಯನ್ಸ್ ಹೇಗಿದೆ ಅಂತ ನಿಮ್ಗೊಂದು ಕ್ವಿಕ್ ವ್ಯೂ ತೋರಿಸ್ತೀನಿ, ಹಾಗೇ ನೋಡ್ಕೊಂಡು ಹೋಗಿ. ಅಲ್ಲಿನ ಆ್ಯಂಬಿಯನ್ಸು, ಗೇಮ್ಸ್ಗಳು ಯಾವ್ದ್ಯಾವ್ದಿದೆ, ಆ್ಯಂಡ್ ವಾಲ್ನ 3D ಪೇಂಟಿಂಗು, LED ಸ್ಕ್ರೀನು, ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಹೇಗಿದೆ ಅಂತ. ನನ್ನ ಮಗಳಂತೂ ವೆಯ್ಟೇ ಮಾಡಲಿಲ್ಲ, ಆಡೋಕ್ಕೆ ಶುರು ಮಾಡಿದ್ಲು. ಫಸ್ಟು ಈ ಟಾಯ್ಸ್ ಸ್ಕೂಲಲ್ಲೂ ಸಿಗೋದ್ರಿಂದ ಆರಾಮಾಗಿ ತೊಗೊಂಡು ಆಡಿದ್ಲು. ನೆಕ್ಸ್ಟ್ ಜಂಪ್ ಮಾಡಬೇಕು ಅಂತ ಹೇಳಿ ಎದ್ದು ಓಡೋಗಿ ಆ ಬಾಲ್ ತೊಗೊಂಡು ಜಂಪ್ ಮಾಡ್ತಾ ಇದ್ಲು. ಬ್ಲಾಕ್ಸಲ್ಲಿ ಪಝಲ್ಸಲ್ಲೆಲ್ಲ ಆಟ ಆಡೋದು ತುಂಬ ಇಷ್ಟ ಅವಳಿಗೆ, ಆಡ್ತಾ ಇದ್ದಾಳೆ. ಬಟ್ ಅಲ್ಲಿ ಸ್ಲೈಡ್ ಮಾಡೋಗಮ್ಮ ಬಾಲ್ ಪೂಲಲ್ಲಿ ಆಟ ಆಡು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ತುಂಬ ಹೆದ್ರುಕೊಂಡ್ಲು. ಯಾಕೆಂದರೆ ನಾವು ಹೋದಾಗ ಮಗು ಅವಾಗಷ್ಟೇ ಒಂದು ಮಗು ಹೋಗ್ತು, ಬೇರೆ ಮಕ್ಕಳು ಯಾರೂ ಬಂದಿರಲಿಲ್ಲ ಇನ್ನು. ಸೊ ಆಮೇಲೆ ಒಂದು ಮಗು ಬಂದಮೇಲೆ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ನೋಡಿ ಅಲ್ಲಿ LED ಅವಳು ಹಿಂಗೆ ಯಾವ ಥರ ಪ್ಲೇ ಮಾಡ್ತಾ ಇದ್ದಾಳೆ. ತುಂಬ ಇಷ್ಟ ಆಯಿತು ಇದೆಲ್ಲ ಅವಳಿಗೆ. ಮಾಮೂಲಿ DRC ಮಾಲಲ್ಲೆಲ್ಲ ಕರ್ಕೊಂಡೋಗಿ ಅಲ್ಲಿ ಕಿಡ್ಸ್ ಸ್ಪೇಸ್ ಅಂತ ಇದೆ, ಸಿಕ್ಕಿಲ್ಲ ಅಂತ ಅಲ್ಲೆಲ್ಲ ಆಟ ಆಡ್ತಾಯಿದ್ಲು. ಬಟ್ ಇದು ಸ್ವಲ್ಪ ಅವಳಿಗೆ ಹೊಸದು ಅನ್ನಿಸ್ತು. ಸೊ ಅವಳ ಜೊತೆಗೆ ನನ್ನ ತಂಗಿನೂ ಸ್ವಲ್ಪ ಆಟ ಆಡ್ಕೊಂಡ್ಲು. ಅವ್ರು ಆ ಕಡೆ ಈ ಕಡೆ ಹೋಗಿದ ತಕ್ಷಣ ಇನ್ನು ಎಲ್ಲಿ ಬೈತಾರೆ ನಮ್ಮನ್ನು ನೋಡಿ ಅಂತ. ಇಲ್ಲಿ ಹತ್ತಿ ಅಲ್ಲಿ ಹೋಗಮ್ಮ ಸ್ಲೈಡ್ ಮಾಡು ಅಂತ ಹೇಳಿದ್ರೆ ಆಡ್ತಾನೇ ಇರಲಿಲ್ಲ ಗೊಂಬೆ, ಓಡಿ ಓಡಿ ಬರ್ತಾಯಿದ್ಲು ಬೇಡ ಅಮ್ಮ ಅಂತ. ಈಗ ಒಂದು ಮಗು ಬಂದು ಆಗಿದ ತಕ್ಷಣ ಜೊತೆಗೆ ಸೂಪರ ಅಮ್ಮ ಸೂಪರ ಅಂತ ಕೇಳಿದ್ರು. ಹೌದು ಸೂಪರಪ್ಪ ಆಡು ಅಂತ ಹೇಳಿದೆ. ಸೊ ಮತ್ತೆ ಹೋಗ್ತಾ ಇದ್ದಾಳೆ. ಒಂದು ಸಲ ಆಡಿ ಧೈರ್ಯ ಬಂತು ಅಂದರೆ ಇನ್ನು ಹಿಡಿಯೋಕ್ಕೆ ಆಗಲ್ಲ ಅವಳಿಗೆ. ಎಷ್ಟೊಂದು ಗೇಮ್ಸ್ ಇದೆ ಅಲ್ಲಿ, ಜಿಪ್ಲೈನ್ ಎಲ್ಲ ಇದೆ, ಝೀಬ್ರಾ ಇದೆ, ಹೋಗಪ್ಪ ಅಲ್ಲಿ ಅಂದರೆ ಇಲ್ಲ ನಾನು ಹೋಗಲ್ಲ ಅಂತ ಇಲ್ಲೇ ನಿಂತ್ಕೊಂಡಿದ್ಲು. ಸೊ ಈಗ ಇಲ್ಲಿ ಹತ್ಕೊಂಡು ಇವಾಗ ತುಂಬ ಸಲ ಟ್ರೈ ಮಾಡಿ ಮಾಡಿ ಅಲ್ಲೊಂದು ಮಗು ಬಂದ ಮೇಲೆ ಹೋಗಿ ಅಲ್ಲಿ ಸ್ವಿಂಗಲ್ಲಿ ಕೂತ್ಕೊತಾಳೆ. ಇವಾಗ ಇನ್ನೊಂದು ಮಕ್ಕಳು ಬಂದರೆ ಅದು ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತಂತೆ ಮಗುಗೆ, ನಾವು ಆಡಬೇಕು ಬಂದಿದ್ದಾರೆ ಅಂತ. ಏನೋ ಮರ್ತು ಬಂದಲ್ಲ, ಅದು ಮತ್ತೆ ಹೋಗಿ ಹೊಡೆದು ಬರ್ತಾ ಇದೆ. ಸೊ ಅಲ್ಲೆಲ್ಲ ಗೇಮ್ ಮುಗಿಸಿ ಮತ್ತೆ ಇನ್ನೊಂದು ಗೇಮ್ನ ಇಲ್ಲಿ ಆಡ್ತಾ ಇದ್ಲು. ಹಾಗೆ ನೆಕ್ಸ್ಟು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೊಂತು ಅಂತ ಹೇಳ್ತಾರಲ್ಲ, ಆ ಥರ ಅವರು ಆ ಕಡೆ ಈ ಕಡೆ ಹೋದಾಗ ನಾನು ಹೋಗಿ ಆಟ ಆಡ್ಕೊಂಡೆ ಮಗು ಜೊತೆ. ಬ್ಲಾಕ್ಸ್ ಎಲ್ಲ ಜೋಡಿಸ್ಕೊಂಡು. ಸೊ ನಾನು ಇಲ್ಲಿ ಸ್ಕ್ರೀನಲ್ಲಿ ಆಟ ಆಡಿಕೊಂಡು ಬಾಲಲ್ಲಿ ಒಳಗಡೆ ನಮ್ಗೆ ಎಂಟ್ರಿ ಇರಲ್ಲ. ಸೊ ಆದಷ್ಟು ನೋಡೋಣ ಅಂತ ಆಡ್ತಾಯಿದ್ದೆ. ವಿನ್ ಆಗೋದೆ. ಇನ್ನೊಂದು ಬಾಲ್ ಉಳ್ಕೊತಲ್ಲ, ಎಷ್ಟು ಬಿಡೋಣ ಅಂತ ಅದನ್ನು ಎಸ್ದಿದ್ದೀನಿ. ಸೊ ಇಲ್ಲಿ ನಮ್ಮ ಪೈಲ್ವಾನ್ ಮತ್ತೆ ಆಟ ಆಡ್ತಾ ಇದ್ದಾರೆ ಗುಂಡಮ್ಮ ಅವರು. ಗೊಂಬೆ ಸ್ಟೆಪ್ಪೇ ಸರಿ, ಆಟ ಮುಗಿಸಿದ ತಕ್ಷಣ ಮತ್ತೆ ಸ್ಟೆಪ್ ಬಂದ್ಬಿಡುತ್ತೆ. ಈಗ ಉಲ್ಟಾ ಸ್ಲೈಡ್ ನಾರ್ಮಲ್ ಬರೋಕ್ಕೆ ಹೆದ್ರುಕೊತಾ ಇದ್ಲು, ಈಗ ಉಲ್ಟಾ ಸ್ಲೈಡ್ ಮಾಡ್ತಾ ಇದ್ದಾರೆ. ಒಂದ್ಸಲ ಧೈರ್ಯ ಬಂತು ಅಂದರೆ ಹಿಡ್ಕೊಳಕ್ಕಾಗಲ್ಲ ಇನ್ನು ಮಕ್ಕಳನ್ನ. ಅವರಂತೂ ತುಂಬ ಸಪೋರ್ಟಿವ್ ಆಗಿದ್ರು ಅಲ್ಲಿ ಗೇಮ್ ಆಡಿಸೋಕ್ಕೆ ಮಕ್ಕಳಿಗೆ. ಸೊ ಇದೊಂದು ಓಲಾ ಉಪ್ಸ್, ಅಲ್ಲಿ ಸ್ಟೆಪ್ ನೋಡ್ಕೊಳ್ಳಿ ಈಗ ಎಷ್ಟು ಚೆನ್ನಾಗಿ ಸ್ಟೆಪ್ ಬರುತ್ತೆ ಅಂತ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮಕ್ಕಳು ಎಂಟರ್ಟೈನ್ಮೆಂಟಿಗೆ, ಅವ್ರ ಫನ್ಗೆ, ನಾವು ಮನೇಲಿ ಒಂದಿನ ರಜಾ ಇರ್ತಾರೆ, ಬೇಜಾರಲ್ಲಿ ಕೂತ್ಕೊತಾರೆ, ಮಳೆ ಬರ್ತಾ ಇದೆ, ಹೊರಗೆ ಆಟ ಆಡ್ಸೋಕ್ಕೆ ಎಲ್ಲೂ ಕರ್ಕೊಂಡೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ನಾವು ಮತ್ತೆ ಸಿಗೋಣ. ಇಂಟ್ರೊಡಕ್ಷನ್ ವೀಡಿಯೋ ಫಸ್ಟೇ ಮಾಡಬೇಕಿತ್ತು, ಬಟ್ ನನಗೆ ಟೈಮ್ ಸಿಗದೆ ಇರೋ ರೀಸನ್ ನಾಳೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. Thank you so much for watching.